ನೋಡಿ, ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ಈಗ ಚಾಲನೆ ಸಿಗ್ತಾ ಇರುವಂತದ್ದು. ಜೊತೆಗೆ ಇದು ರಾತ್ರಿ 8:30ಕ್ಕೆ ಈ ಉತ್ಸವ ಪ್ರಾರಂಭ ಆಗ್ತಾ ಇದೆ. ಸಾಕಷ್ಟು ಅಂದ್ರೆ ಲಕ್ಷಾಂತರ ಭಕ್ತರು ಇದರಲ್ಲಿ ಸೇರುವಂತಹ ನಿರೀಕ್ಷೆ ಇದೆ. ಮೇಲುಕೋಟೆಯಲ್ಲಿ ವೈರಮುಡಿ ಸಂಭ್ರಮ ಸಡಗರ ರಾತ್ರಿ 8:30ಕ್ಕೆ ವೈರಮುಡಿ ಉತ್ಸವಕ್ಕೆ ಚಾಲನೆ ಸಿಗತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ವೈರಮುಡಿ ಬ್ರಹ್ಮೋತ್ಸವ ಖಜಾನೆಯಿಂದ ದೇವಸ್ಥಾನದತ್ತ ಆಭರಣ ಈಗಾಗಲೇ ರವಾನೆ. ವಜ್ರ ಖಚಿತ ವೈರಮುಡಿ ಆಭರಣಗಳ ರವಾನೆ ಮಾಡಲಾಗಿದೆ. ಲೆಕ್ಕ ಪ್ರಥಮ ಪೂಜೆ ಬಳಿಕ ಸ್ಥಾನಿಕರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಲಾಗುತ್ತೆ. ದಾರಿಯುದ್ದಕ್ಕೂ ಕೂಡ ಸಿಗುವ ಗ್ರಾಮಗಳಲ್ಲಿ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ನಡೆಯುತ್ತೆ. ವೈರಮುಡಿ ಆಭರಣಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸಾಕಷ್ಟು ಮಂದಿ, ಲಕ್ಷಾಂತರ ಮಂದಿ, ಅಂದ್ರೆ ನಮ್ಮ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇರೆ ತಮಿಳುನಾಡು ಇರಬಹುದು, ಬೇರೆ ಬೇರೆ ರಾಜ್ಯದ ಭಕ್ತಾದಿಗಳು ಕೂಡ ಈ ವೈರಮುಡಿ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆಶ್ಲೇಷ ನಕ್ಷತ್ರದಲ್ಲಿ ಬ್ರಹ್ಮೋತ್ಸವ ಕೂಡ ನಡೆಸಲಾಗುತ್ತೆ. ಸ್ಥಾನಿಕರಿಗೆ ಆಭರಣಗಳ ಲೆಕ್ಕ ಇರಬಹುದು, ಪ್ರತಿಯೊಂದನ್ನು ಕೂಡ ನೀಡಲಾಗುತ್ತೆ. ಈ ವೈರಮುಡಿ ಆಭರಣ ಏನಿದೆ ಅದಕ್ಕೆ ಪೊಲೀಸ್ ಬಂದೋಬಸ್ತ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ವಜ್ರಖಚಿತ ಆಭರಣಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಮೇಲ್ಕೋಟೆಯಲ್ಲಿ ವೈರಮುಡಿ ಸಂಭ್ರಮ ಸಡಗರ ಮನೆ ಮಾಡಿದೆ. ರಾತ್ರಿ 8:30ಕ್ಕೆ ಈ ವೈರಮುಡಿ ಉತ್ಸವಕ್ಕೆ ಚಾಲನೆ ದೊರೆಯುತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ವೈರಮುಡಿ ಬ್ರಹ್ಮೋತ್ಸವ ನಡೆಸಲಾಗುತ್ತೆ. ಖಜಾನೆಯಿಂದ ಈಗಾಗಲೇ ದೇವಸ್ಥಾನದತ್ತ ಆಭರಣಗಳ ರವಾನೆ ಕೂಡ ಮಾಡಲಾಗಿದೆ. ವಜ್ರಖಚಿತ ವೈರಮುಡಿ ಆಭರಣಗಳ ರವಾನೆ ಆಗಿದೆ. ಲೆಕ್ಕ ಹಾಗೆ ಪ್ರಥಮ ಪೂಜೆ ಬಳಿಕ ಸ್ಥಾನಿಕರಿಗೆ ಹಸ್ತಾಂತರವನ್ನು ಮಾಡಲಾಗಿದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ಆನಂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಇವತ್ತು ಏನೆಲ್ಲ ಸ್ಪೆಷಲ್ ಇದೆ, ಹಾಗೆ ಎಷ್ಟು ಗಂಟೆಗೆ ಚಾಲನೆ ಸಿಗ್ತಾ ಇರುವಂತದ್ದು? ಬೇರೆ ಬೇರೆ ರಾಜ್ಯದ ಭಕ್ತಾದಿಗಳು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಸದೇನ್ ಡೀಟೇಲ್ಸ್ ಕೊಡ್ತೀವಿ? ನಿಕೇಶ್, ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆಯಲ್ಲಿ ವಿಶ್ವ ಪ್ರಸಿದ್ಧ ಚಲುನಾರಾಯಣ ಸ್ವಾಮಿ ವೈರಮುಡಿ ಉತ್ಸವ ಇವತ್ತು ನಡೆಯುತ್ತದೆ. ಅದಕ್ಕಾಗಿ ಈಗ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೊಂದೆಡೆ ಏನು ಮಂಡ್ಯ ನಗರದ ಜಿಲ್ಲಾ ಖಜಾನೆಯಲ್ಲಿದ್ದಂತಹ ವೈರಮುಡಿ ಕಿರೀಟವನ್ನ ಮೇಲುಕೋಟೆಗೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯನೂ ಕೂಡ ಗಮನಿಸಬಹುದು. ಬಿಗಿ ಭದ್ರತೆಯಲ್ಲಿ ಮೇಲುಕೋಟೆಗೆ ವೈರಮುಡಿ ಕಿರೀಟವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಮೇಲುಕೋಟೆಯ ವಾಹನದಲ್ಲೇ ಭದ್ರತೆಯೊಂದಿಗೆ, ಬಿಗಿ ಭದ್ರತೆಯೊಂದಿಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಬೆಳಗ್ಗೆ ಜಿಲ್ಲಾಧಿಕಾರಿ ಕುಮಾರ್, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ನೇತೃತ್ವದಲ್ಲಿ ಆಭರಣಗಳನ್ನ ಪರಿಶೀಲನೆ ಮಾಡಿ ಬಳಿಕ ದೇವಾಲಯದ ಆಡಳಿತ ಮಂಡಳಿಗೆ ಅಂದ್ರೆ ಸ್ಥಾನಿಕರಿಗೆ ಹಸ್ತಾಂತರ ಮಾಡಲಾಗಿತ್ತು. ಅದಾದ ಬಳಿಕ ಮಂಡ್ಯ ನಗರದ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು. ಆ ಬಳಿಕ ಈಗ ಮಂಡ್ಯ ನಗರದಿಂದ ಹೊರಟಿರುವಂತಹ ವೈರಮುಡಿ ಹಾಗೂ ರಾಜಮುಡಿ ಕಿರೀಟದ ಒಳಗೊಂಡಂತಹ ಆಭರಣಗಳು ಈಗಾಗಲೇ ಈಗ ಸದ್ಯ ಹಿಂಡುವಾಳನ್ನ ದಾಟಿ ಹೋಗ್ತಾ ಇರುವಂತದ್ದು. ಮೇಲುಕೋಟೆಯವರೆಗೆ ಸಿಗುವಂತಹ ಎಲ್ಲಾ ಊರುಗಳಲ್ಲೂ ಕೂಡ ಪೂಜೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ರಾತ್ರಿ 8 ಗಂಟೆಗೆ ಉತ್ಸವ ಕೂಡ ಆರಂಭ ಆಗುವಂತದ್ದು. ಅಂದ್ರೆ ಗರುಡಾರೂಢನಾದಂತ ಚಲುನಾರಾಯಣ ಸ್ವಾಮಿಗೆ ವಜ್ರ ಖಚಿತ ವೈರಮುಡಿ ಕಿರೀಟ ಧಾರಣೆಯನ್ನ ಮಾಡಿ ಆನಂತರ ಉತ್ಸವಕ್ಕೆ ಚಾಲನೆ ನೀಡುತ್ತದೆ. ಈ ಒಂದು ಉತ್ಸವನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಭಕ್ತರು ಕಾತುರದಿಂದ ಕಾಯ್ತಾ ಇರುವಂತದ್ದು. ಈಗಾಗಲೇ ತಮಿಳುನಾಡು, ಆಂಧ್ರಪ್ರದೇಶ ಸೇರಿದಂತೆ ಸಾಕಷ್ಟು ಹೊರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಕೂಡ ಈಗ ಆಗಮಿಸ್ತಾ ಇರುವಂತದ್ದು. ಈಗಾಗಲೇ ಕಳೆದ ಒಂದು ವಾರದಿಂದಲೇ ಅಲ್ಲಿಗೆ ಮೇಲುಕೋಟೆಗೆ ಬಂದಿರುವಂತಹ ಭಕ್ತರು ಈಗ ಅಲ್ಲೇ ಇರುವಂತದ್ದು. ಸದ್ಯ ಇವತ್ತು ವೈರಮುಡಿ ಉತ್ಸವ ಜರುಗುತ್ತದೆ. ಅದಕ್ಕಾಗಿ ಈಗ ಮಂಡ್ಯ ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನಿಕೇಶ್,
ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿ. ನೋಡಿ, ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ಈಗ ಚಾಲನೆ ಸಿಗ್ತಾ ಇರುವಂತದ್ದು. ಜೊತೆಗೆ ಇದು ರಾತ್ರಿ 8:30ಕ್ಕೆ ಈ ಉತ್ಸವ ಪ್ರಾರಂಭ ಆಗ್ತಾ ಇದೆ. ಸಾಕಷ್ಟು ಅಂದ್ರೆ ಲಕ್ಷಾಂತರ ಭಕ್ತರು ಇದರಲ್ಲಿ ಸೇರುವಂತಹ ನಿರೀಕ್ಷೆ ಇದೆ. ಮೇಲುಕೋಟೆಯಲ್ಲಿ ವೈರಮುಡಿ ಸಂಭ್ರಮ ಸಡಗರ ರಾತ್ರಿ 8:30ಕ್ಕೆ ವೈರಮುಡಿ ಉತ್ಸವಕ್ಕೆ ಚಾಲನೆ ಸಿಗುತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ವೈರಮುಡಿ ಬ್ರಹ್ಮೋತ್ಸವ ಖಜಾನೆಯಿಂದ ದೇವಸ್ಥಾನದತ್ತ ಆಭರಣ ಈಗಾಗಲೇ ರವಾನೆ. ವಜ್ರ ಖಚಿತ ವೈರಮುಡಿ ಆಭರಣಗಳ ರವಾನೆ ಮಾಡಲಾಗಿದೆ. ಲೆಕ್ಕ ಪ್ರಥಮ ಪೂಜೆ ಬಳಿಕ ಸ್ಥಾನಿಕರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಲಾಗುತ್ತೆ. ದಾರಿಯುದ್ದಕ್ಕೂ ಕೂಡ ಸಿಗುವ ಗ್ರಾಮಗಳಲ್ಲಿ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ನಡೆಯುತ್ತೆ. ವೈರಮುಡಿ ಆಭರಣಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸಾಕಷ್ಟು ಮಂದಿ, ಲಕ್ಷಾಂತರ ಮಂದಿ, ಅಂದ್ರೆ ನಮ್ಮ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇರೆ ತಮಿಳುನಾಡು ಇರಬಹುದು, ಬೇರೆ ಬೇರೆ ರಾಜ್ಯದ ಭಕ್ತಾದಿಗಳು ಕೂಡ ಈ ವೈರಮುಡಿ ಉತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆಶ್ಲೇಷ ನಕ್ಷತ್ರದಲ್ಲಿ ಬ್ರಹ್ಮೋತ್ಸವ ಕೂಡ ನಡೆಸಲಾಗುತ್ತೆ. ಸ್ಥಾನಿಕರಿಗೆ ಆಭರಣಗಳ ಲೆಕ್ಕ ಇರಬಹುದು, ಪ್ರತಿಯೊಂದನ್ನು ಕೂಡ ನೀಡಲಾಗುತ್ತೆ. ಈ ವೈರಮುಡಿ ಆಭರಣ ಏನಿದೆ ಅದಕ್ಕೆ ಪೊಲೀಸ್ ಬಂದೋಬಸ್ತ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ವಜ್ರಖಚಿತ ಆಭರಣಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಮೇಲ್ಕೋಟೆಯಲ್ಲಿ ವೈರಮುಡಿ ಸಂಭ್ರಮ ಸಡಗರ ಮನೆ ಮಾಡಿದೆ. ರಾತ್ರಿ 8:30ಕ್ಕೆ ಈ ವೈರಮುಡಿ ಉತ್ಸವಕ್ಕೆ ಚಾಲನೆ ದೊರೆಯುತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ವೈರಮುಡಿ ಬ್ರಹ್ಮೋತ್ಸವ ನಡೆಸಲಾಗುತ್ತೆ. ಖಜಾನೆಯಿಂದ ಈಗಾಗಲೇ ದೇವಸ್ಥಾನದತ್ತ ಆಭರಣಗಳ ರವಾನೆ ಕೂಡ ಮಾಡಲಾಗಿದೆ. ವಜ್ರಖಚಿತ ವೈರಮುಡಿ ಆಭರಣಗಳ ರವಾನೆ ಆಗಿದೆ. ಲೆಕ್ಕ ಹಾಗೆ ಪ್ರಥಮ ಪೂಜೆ ಬಳಿಕ ಸ್ಥಾನಿಕರಿಗೆ ಹಸ್ತಾಂತರವನ್ನು ಮಾಡಲಾಗಿದೆ. ಬಗ್ಗೆ ಮಾಹಿತಿ ಕೊಡ್ತಾರೆ ಆನಂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಇವತ್ತು ಏನೆಲ್ಲ ಸ್ಪೆಷಲ್ ಇದೆ, ಹಾಗೆ ಎಷ್ಟು ಗಂಟೆಗೆ ಚಾಲನೆ ಸಿಗ್ತಾ ಇರುವಂತದ್ದು? ಬೇರೆ ಬೇರೆ ರಾಜ್ಯದ ಭಕ್ತಾದಿಗಳು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಸದೇನ್ ಡೀಟೇಲ್ಸ್ ಕೊಡ್ತೀರಾ? ನಿಕೇಶ್, ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆಯಲ್ಲಿ ವಿಶ್ವ